ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಎಂಬ ಮಾತು ಎಷ್ಟರ ಮಟ್ಟಿಗೆ ನಿಜ ಅಂದರೆ ಅದು ಹಳೇದಾದರೂ ಕೂಡ ಅದು ನೂತನವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ ಅವರು ತಮ್ಮ ಪ್ರತಿಯೊಂದು ಅಂಬೇಡ್ಕರ್ ಅವರ ಆಗು ಹೋಗುಗಳ ಬಗ್ಗೆ, ಓದುಗಳ ಬರಹಗಳ ಬಗ್ಗೆ ಅವರ ಹಿಂದೆನೆ ನಿಂತ್ಕೊಂಡು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಇವತ್ತು ಫೆಬ್ರವರಿ 7ರಂದು ಅವರ ಜನ್ಮದಿನ ಇದೆ. ಹೀಗಾಗಿ ಬುದ್ಧ ವಿಹಾರದಲ್ಲಿ ಮಹಿಳೆಯರು ತುಂಬಾ ಪ್ರಮಾಣದಲ್ಲಿ ಕೂಡಿದ್ದಾರೆ. ಆ ಮಹಿಳೆಯರು ಯಾವ ರೀತಿಯಾಗಿ ರಮಾಬಾಯಿ ಅವರ ಜನ್ಮದಿನವನ್ನ ಆಚರಣೆ ಮಾಡಿದ್ದಾರೆ ಎಂದು ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ. ಮೇಡಮ್, ಇವತ್ತು ರಮಾಬಾಯಿ ಅವರ ಜನ್ಮದಿನವಾಗಿದೆ. ಯಾವ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ದೀರಾ? ಜೈ ಭೀಮ್. ಎಲ್ಲರಿಗೂ ರಮಾತಾಯಿಯ ಹುಟ್ಟುಹಬ್ಬದ ಶುಭಾಶಯಗಳು. ಈಗಲೂ ಅಂಬೇಡ್ಕರ್ ಅವರು ಹೋರಾಟ ಮಾಡೋದಕ್ಕೆ ರಮಾತಾಯಿಯವರೇ ಕಾರಣವಾಗಿದ್ದರಿಂದ ಅವರ ಆಚರಣೆ ಅನ್ನೋದು ನಾವೆಲ್ಲರೂ ಮಹಿಳೆಯರು ಸೇರಿ ಒಂದು ಸಂಭ್ರಮಾಚರಣೆಯಿಂದ ಮಾಡ್ತಾ ಇದ್ದೀವಿ. ಇವತ್ತು ಮ್ಯಾಮ್, ಎಷ್ಟು ಮಹಿಳೆಯರು ಸೇರಿಕೊಂಡು ಈ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ? 150ರಿಂದ 200 ಜನ ಸೇರ್ತಾ ಇದ್ದಾರೆ. ಈಗ ಅಂಬೇಡ್ಕರ್ ಅವರ ಎಲ್ಲ ಸಾಧನೆಗೂ ಒಬ್ಬ ಮಹಿಳೆಯಾದ ರಮಾಬಾಯಿ ಅವರೇ ಕಾರಣವಾಗ್ತಾರೆ. ಏನ್ ಅನಿಸ್ತಾ ಇದೆ? ಹೆಮ್ಮೆ ಅನಿಸ್ತಾ ಹೇಗೆ ನಿಮ್ಗೆ? ಹೆಮ್ಮೆ ಅನಿಸ್ತದೆ. ಒಂದು ಕುಟುಂಬದಿಂದ ಒಬ್ಬ ಸ್ತ್ರೀ ಇದ್ರೇ ಅದು ಸಾಧನೆ ಆಗುತ್ತೆ. ಅದು ಎಲ್ಲ ಮಹಿಳೆಯರು ಈ ರೀತಿ ನಾವು ತ್ಯಾಗ ಮಾಡಿದ್ರೇ ದೇಶ ಒಂದು ಸ್ಥಾನಕ್ಕೆ ಬಂದು ನಿಲ್ಲುತ್ತದೆ ಅಂತ ಆತ್ಮವಿಶ್ವಾಸ ಮೂಡ್ತದೆ. ಪ್ರೋಗ್ರಾಮ್ನಲ್ಲಿ ಏನೆಲ್ಲ ಆಕ್ಟಿವಿಟೀಸ್ಗಳಿವೆ, ಏನೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಹಾಕೊಂಡಿದ್ರೆ ನೀವು? ಇಲ್ಲಿ ಕೆಲವೊಂದು ಎಲ್ಲ ಮಹಿಳೆಯರಿಗೆ ಗೆಸ್ಟ್ ಹಾಕಿಸಿದ್ರು ನಾವು. ಅತಿಥಿಗಳು ಎಲ್ಲ ಅವರೇ ಬಂದಾರೆ, ಅಧ್ಯಕ್ಷರು ಎಲ್ಲರೂ ಅವರೇ ಆಗಿದ್ದಾರೆ. ಅವರಿಂದ ನಾವು ಸ್ಪೀಚ್ ಕೇಳಿ ಆಮೇಲೆ ಕೆಲವೊಂದು ಮಾದರಿಗಳನ್ನಾಗಿ ಅಳವಡಿಸ್ಕೊಂಡು ನಾವು ಮುಂದೆ ಬರಲಿಕ್ಕೆ ಸಾಧನೆ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಮ್ಯಾಮ್, ಈಗ ಪ್ರತಿಯೊಂದು ಗಂಡಿನ ಸಾಧನೆ ಹಿಂದೆ ಒಂದು ಮಹಿಳೆ ಇದ್ದೇ ಇರ್ತಾಳೆ ಎಂಬುದು ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ರಮಾಬಾಯಿ ಅವರು ಕೂಡ ಅಂಬೇಡ್ಕರ್ ಅವರ ಸಾಧನೆ ಹಿಂದೆ ಅವರು ಕೂಡ ಇದ್ರು. ಏನು ಅನಿಸ್ತಾ ಇದೆ ನಿಮಗೆ? ನಮಗೂ ಹೆಮ್ಮೆ ಅನಿಸ್ತಾ ಇದೆ, ಸಂತೋಷ ಅನಿಸ್ತಾ ಇದೆ. ನಾವು ಕೂಡ ತ್ಯಾಗಮೂರ್ತಿ ರಮಾತಾಯಿಯವರು ಹಾಗೆ ನಾವು ಕೂಡ ಮುಂದೆ ಹೋಗ್ಬೇಕಂತ ನಮ್ಗೆ ಆಸೆ ಇದೆ. ನೀವು ಕೂಡ ತ್ಯಾಗಮಯಿ ಆಗ್ಬೇಕಂತ ಆಸೆ ಇದೆ. ಹಾಂ. ಯಾವ ರೀತಿಯ ಫಂಕ್ಷನಿಗೆ ಎಲ್ಲ ಬಂದಿರ? ಎಷ್ಟು ಮಟ್ಟಿಗೆ ಜನ ಬಂದಿದ್ದಾರೆ? ಬರೀ ಮಹಿಳೆಯರಷ್ಟೇನಾ, ಪುರುಷರು ಕೂಡ? ಮಹಿಳೆಯರಷ್ಟೇ ಮಾಡ್ತಾ ಇದ್ದೇವೆ. ಮ್ಯಾಮ್, ಇವತ್ತು ರಮಾಬಾಯಿ ಅವರ ಜನ್ಮದಿನ ಇದೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ರಮಾಬಾಯಿ ಅವ್ರ ಹೆಸರು ಕೇಳಿದ್ರೆ ಮೈಯೆಲ್ಲ ಜುಮ್ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಅವರು ಒಂದು ಮಾದರಿ. ಯಾಕಂದರೆ ಅವರು ಭಾಳ ಪುರುಷನ ಹಿಂದೆ ದೊಡ್ಡ ಶಕ್ತಿಯಾಗಿ ಬಾಬಾ ಸಾಹೇಬರು ಹೆಲ್ಪ್ ಮಾಡಿದ್ದಾರೆ. ಅದಕ್ಕಾಗಿ ಅವರು ನೋಡಿ ತುಂಬ ಖುಷಿ ಆಗ್ತದೆ. ಅವರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಮಹಿಳೆಯರು ಕೂಡಿ ಆಚರಣೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ಮಹಿಳಾ ಯೂನಿವರ್ಸಿಟಿಯ VC ಅವರಿದ್ದಾರೆ, ಅವರೊಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ ಯಾವ ರೀತಿಯಾಗಿ ಇದು ಆಚರಣೆಯಲ್ಲಿ ತೊಡಗಿದ್ದಾರೆ ಅಂತ. ಮ್ಯಾಮ್, ಇವತ್ತು ರಮಾಬಾಯಿ ಅವರ ಜನ್ಮದಿನವಾಗಿದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅವ್ರ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ? ತುಂಬ ಸಂತೋಷ ಆಗ್ತಾ ಇದೆ. ಇವತ್ತಿನ ಕಾಲಕ್ಕೂ ಕೂಡ ರಮಾಬಾಯಿಯವರ ವ್ಯಕ್ತಿತ್ವ ಮತ್ತು ಚಿಂತನೆ ನಮಗೆ ಬಹಳ ಪ್ರಸ್ತುತ ಆಗ್ತಾ ಇದೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆನ್ನೆಲುಬಾಗಿ ನಿಂತು ಅವರ ಸಾಧನೆಗಳಿಗೆ ಸಾಕ್ಷಿಯಾಗಿ ನಿಂತಿರೋದು ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ದೊಡ್ಡ ಉದಾಹರಣೆ. ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಲ್ಲ, ಅವರ ಕುಟುಂಬದ ಹೊರಗಡೆ ಮಕ್ಕಳಿಗೂ ಕೂಡ ಅವರು ತಾಯಿಯಾಗಿ ಅವರನ್ನು ಸಾಕಿ ಸಲಹಿ ಒಂದು ಕಾರುಣ್ಯ ಮೂರ್ತಿಯಾಗಿ ಅವರ ಸಾಧನೆಗೆ ನೆರವಾಗಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಉದಾಹರಣೆ. ಇವತ್ತು ಅವರ ಜನ್ಮ ಜಯಂತಿನ ಆಚರಿಸ್ತಾ ಇದ್ದೀವಿ. ಅವರ ಸಾಧನೆ, ಅವರ ತ್ಯಾಗ, ಅವರ ಪ್ರೀತಿಯ ಅನನ್ಯತೆನ ನಾವು ಮತ್ತೊಮ್ಮೆ ಅದನ್ನು ಪರಿಗಣಿಸಿ ನಾವೆಲ್ಲರೂ ಕೂಡ ಇದನ್ನು ಅಂತರ್ಗತ ಮಾಡ್ಕೊಳ್ಳೋ ಅಂಥ ಸಮಯ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ಈಗ ಮಹಿಳೆ ಒಂದು ಗಂಡಿನ ಸಾಧನೆ ಹಿಂದೆ ಮಹಿಳೆ ಇರ್ತಾಳೆ, ಎಷ್ಟರ ಮಟ್ಟಿಗೆ ನಿಜ ಅಂದರೆ ಈಗಿನ ಮಹಿಳೆಯರಿಗೆ ಏನು ಹೇಳಲು ಇಷ್ಟಪಡ್ತೀರಿ ನೀವು? ಖಂಡಿತ ನೀವು ಸಾಧನೆ ಮಾಡಿ ನಿಮ್ಮ ಮನೆಯವರ ಸಾಧನೆಗೂ ನೆರವಾಗಿ ಹಿಂದೆ ಇರೋದು ಬೇಡ, ಜೊತೆಯಾಗಿ ಹೋಗೋಣ ಅಂತನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಮ್ಯಾಮ್. ವೀಕ್ಷಕರೇ, ನೋಡಿದ್ರಲ್ಲ ಮಹಿಳಾ ಯೂನಿವರ್ಸಿಟಿಯ VC ಅವರು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅರ್ಚನಾ, ಐ ನ್ಯೂಸ್ ವಿಜಯಪುರ.